ಭೇಟಿ ಮಾಡಿಲ್ಲ. ರಾಜಣ್ಣವರಾಗ್ಲಿ ಸತೀಶ್ ಅವರಾಗ್ಲಿ ಅವ್ರು ಏನೇನು ಚರ್ಚೆ ಮಾಡಿದ್ರು ಅದು ಇನ್ನೂ ಅವರು ನಮ್ಗೇನು ಹೇಳಿಲ್ಲ. ರಾಜಣ್ಣ ಅವರು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳ್ತಾ ಇರುವಂತ ನಿಮ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು ತಪ್ಪ ಅಂತ. ಸರ್, ಬಜೆಟ್ ಮುಂಚೆ ಕರೆಸ್ತಾರೆ ಅಂತ ಚರ್ಚೆ ಇತ್ತು ಸರ್. ಬಜೆಟ್ ತಾವು ದೆಹಲಿಗೆ ಯಾವಾಗ ಹೋಗ್ತೀರಾ ಅನ್ನೋದು ಕುತೂಹಲ ಇದೆ ಸರ್. ಯಾಕಂದ್ರೆ ನಿಮ್ ಸ್ನೇಹಿತರುಗಳೆಲ್ಲ ಹೋಗಿ ಬಂದಿದ್ದಾರೆ, DCM ಕೂಡ ಹೋಗಿ ಬಂದಿದ್ದಾರೆ. ತಾವು ಡೆಲ್ಲಿಗೆ ಹೋಗ್ಬೋದಾ ಅಂತ. ಸ್ಟಾರ್ಟ್ ಆಯ್ತು, ವಿಂಟರ್ ಹೋಗಲ್ಲ ಅಂತ. ನಾನು ಡೆಲ್ಲಿಗೆ ಹೋಗ್ತೀನಿ, ಯಾಕೆ ಹೋಗ್ಬಾರ್ದು? ನಾನು ಡೆಲ್ಲಿಗೆ ಏನು ಹೊಸ್ತಾ ನನಗೆ? ಯಾವಾಗ ಬೇಕೋ ಅವಾಗ ಹೋಗ್ತೀನಿ. ನಾನೇನು ಯಾರ್ದು ಪರ್ಮಿಷನ್ ತಗೊಂಡೇನು ಹೋಗೋದಿಲ್ಲ. ನನಗೆ ಕೆಲಸ ಇದ್ರೆ ಹೋಗ್ತೀನಿ. ನಾನು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀನಿ, ಆಯ್ತಾ. ಅನೇಕ ಕೆಲಸ ಕಾರ್ಯಗಳು ಇರ್ತವೆ. UGCಯಲ್ಲಿ ಇರುತ್ತೆ, NMCನಲ್ಲಿ ಇರುತ್ತೆ, ACTನಲ್ಲಿ ಇರುತ್ತೆ. ಅದು ಒಂದು ಭಾಗ, ಅದಕ್ಕೂ ಹೋಗ್ತೀನಿ. ಪೊಲೀಸ್ ಇಲಾಖೆ ಕೆಲಸಗಳು ಏನಾರು ಇದ್ರೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿ ಹೋಗ್ತೀನಿ. ರಾಜಕೀಯ ವಿಚಾರ ಇಲ್ಲ ಹೇಳಿ, ಒಂದೇ ರಾಜಕೀಯ ವಿಷಯ ಚರ್ಚೆ ಮಾಡಬೇಕು, ನಮ್ಮ ಹೈಕಮಾಂಡ್ನ ನೋಡಬೇಕು ಅಂತ ಅನ್ಸಿದ್ರೆ ಹೋಗ್ತೀನಿ. ನಾನು ವರ್ಕಿಂಗ್ ಕಮಿಟಿನಲ್ಲಿ ಇದ್ದವನು, ನನಗೆ ಪರಿಚಯ ಇಲ್ವಾ? ಈಗ ರಾಹುಲ್ ಗಾಂಧಿ ಅವ್ರು ನೋಡಬೇಕು ಅಂದ್ರೆ ಹೋಗ್ತೀನಿ, ಇಲ್ಲ ಸೋನಿಯಾ ಗಾಂಧಿ ಅವ್ರು ನೋಡಬೇಕು ಅಂದ್ರೆ ಹೋಗ್ತೀನಿ. ಅಪಾಯಿಂಟ್ಮೆಂಟ್ ಸಿಕ್ಕೋದು ಬಿಡೋದು ಅವರ ಸಮಯಗಳು, ಅವ್ರ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರೋದು ಅದೆಲ್ಲ ನೋಡ್ಬೇಕಷ್ಟೇ. ಖರ್ಗೆ ಸಾಹೇಬ್ರು ನೋಡ್ಬೇಕಂದಾಗ ಇಲ್ಲೇ ಬರ್ತಾರೆ, ಇಲ್ಲೇ ನೋಡ್ತೀನಿ. MLA ಗಳ ಜೊತೆಗೆ MLC ಗಳು ಸಹ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಪತ್ರವನ್ನು ಬರೆದಿರುವಂತದ್ದು ಸರ್. ಬಹಳ ದಿನದ ಬೇಡಿಕೆ ಸ್ಥಾನನಾರು MLC ಗಳಿಗೆ ಕೊಡಬೇಕು, ಸಚಿವ ಸ್ಥಾನ ಕೊಟ್ಟಿದ್ದಾರಲ್ಲ, ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗಲೂ ಒಬ್ಬರು ಇರ್ಲೇಬೇಕಲ್ಲ, ಸಭಾನಾಯಕರು ಒಬ್ರು ಇರ್ಬೇಕು, ಕೊಟ್ಟಿದ್ದಾರೆ. ಹಿಂದೆ 2, 3, 4 ಹಂಗೆಲ್ಲ ಕೊಟ್ಟಿದ್ದಾರೆ. ಕನಿಷ್ಠ 3 ಆದ್ರೂ ಕೊಡಿ ನಮಗೆ ಈ ಬಾರಿ ಅಂತ ಕಮಾಂಡ್ನವರು, ಚೀಫ್ ಮಿನಿಸ್ಟರ್ ಆದವರು ತೀರ್ಮಾನ ಮಾಡಿ.